ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ದಿನದ ವಿಶೇಷ ಸಂಗೀತ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅನೇಕ ತಥವಾದ್ಯಗಳ ಪರಿಚಯ ನಮಗೆ ಇದೆ. ಸಿತಾರ್, ಸರೋದ್, ವೀಣೆ, ವಯೋಲಿನ್ ಹೀಗೆ ಹಲವಾರು ವಾದ್ಯಗಳು ನಮಗೆ ಚಿರಪರಿಚಿತವಾದದ್ದೇ. ಆದರೆ ಇವತ್ತಿನ ವಿಶೇಷ ಸಂಗೀತ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಂದು ವಿಶೇಷವಾದ ವಾದ್ಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅದೇ ಸುರ್ಬಹಾರ್. ಇದು 1825ನೇ ಇಸವಿಯಲ್ಲಿ ಲಕ್ನೌ ಮೂಲದ ಸಂಗೀತಗಾರರಾದ ಶ್ರೀ ಗುಲಾಂ ಮೊಹಮ್ಮದ್ ಖಾನ್ ಎಂಬುವವರು ಈ ಒಂದು ವಾದ್ಯವನ್ನು ನಿರ್ಮಿಸಿದರು. ಅವರ ಮಗನಾದ ಸಜ್ಜದ್ ಹುಸೇನ್ ಅವರು ಈ ಒಂದು ವಾದ್ಯವನ್ನ ಜಗತ್ತಿಗೆ ಪರಿಚಯಿಸಿದರು. ನಮ್ಮ ದೇಶದ ಪ್ರಸಿದ್ಧ ಸುರ್ಬಹಾರ್ ಕಲಾವಿದರಲ್ಲಿ ಒಬ್ಬರಾದ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರು ಈ ದಿನದ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡಿ ಹಲವಾರು ವಿಷಯಗಳನ್ನು ಈ ಒಂದು ಸುರ್ಬಹಾರ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗೆಯೇ ನಾದದ ಹರಿವಿಯಲ್ಲಿ ನಾವು ಸಾಗೋಣ. ಈ ದಿನದ ವಿಶೇಷ ಸಂಗೀತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ದೇಶದ ಪ್ರಸಿದ್ಧ ಕಲಾವಿದರಾದ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸುಸ್ವಾಗತ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸುರ್ಬಹಾರ್ಗೆ ಸಾಥ್ ನೀಡ್ತಾ ಇರ್ತಕ್ಕಂಥ ಪಖವಾಜ್ನ ಕಲಾವಿದರಾದ ಶ್ರೀ ಆದಿತ್ಯ ಡಿಪ್ ಅವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಇವರಿಗೆ ತಾನ್ಪುರದಲ್ಲಿ ಸಾಥ್ ನೀಡ್ತಾ ಇರ್ತಕ್ಕಂಥ ಶ್ರೀ ಆನೇಕಲ್ ಶಿವಶಂಕರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತಮ್ಮೆಲ್ಲರ ಪರವಾಗಿ ಈ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ, ಸರ್ ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮವನ್ನ ಒಂದು ಒಳ್ಳೆಯ ಒಂದು ರಾಗದೊಂದಿಗೆ ಆರಂಭಿಸೋಣ ಅಂತ ಕೋರ್ಕೊಳ್ತಾ ಇದ್ದೇನೆ.
ಸರ್ ತುಂಬ ಸೊಗಸಾಗಿತ್ತು. ನಾನು ಮೊದಲನೇ ಬಾರಿ ಈ ಒಂದು ವಾದ್ಯವನ್ನು ಕೇಳ್ತಾ ಇದ್ದೇನೆ. ಇದುವರೆಗೂ ಸಿತಾರ್, ಸರೋದ್ ಎಲ್ಲವನ್ನ ಕೇಳಿದ್ದೇನೆ, ಆದರೆ ಈ ಒಂದು ವಾದ್ಯವನ್ನು ಇದೇ ಮೊದಲ ಬಾರಿಗೆ ಕೇಳ್ತಾ ಇದ್ದೇನೆ. ಆದರೆ ಇದರ ನಾದ ನೋಡೋದಕ್ಕೆ ಸಿತಾರ್ ಥರ ಇದ್ರೂ ಇದರ ನಾದ ಸ್ವಲ್ಪ ಬೇರೆ ಥರನೇ ಇದೆ. ಈ ವಾದ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಿ. ಇದು ನೋಡಿ ತುಂಬ ದೊಡ್ಡ ಸೈಜ್ ಇದು ಇನ್ಸ್ಟ್ರೂಮೆಂಟ್, ತುಂಬ ಲೆಂದಿ ಆಗಿದೆ. ಆಮೇಲೆ ಸ್ಟ್ರಿಂಗ್ಸ್ ಎಲ್ಲ ತುಂಬ ದಪ್ಪ ಹಾಕಿದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ತುಂಬ ಬಾಸ್ ಸೌಂಡ್ ಇಲ್ಲಿಂದ ಬರ್ತದೆ, ಬೇಸ್ ಸೌಂಡ್. ಸೊ ಮುಂಚೆ ಹಳೆಯದು ಟೈಮ್ನಲ್ಲಿ ನಮ್ಮದು ಹಿಂದೂಸ್ತಾನಿ ಶೈಲಿನಲ್ಲಿ ಇದು ಆಲಾಪನ ಅದು ಯೂಸಲಿ ಸುರ್ಬಾನ್ನಲ್ಲಿ ನುಡ್ಸೋ ಆದಮೇಲೆ ಗತ್ ಬೇರೆ ಬೇರೆ ಪಾರ್ಟ್ಸ್ ಎಲ್ಲ ನುಡ್ಸಿದ್ರು. ಇವಾಗ ಇದು ತುಂಬ ಆಲಾಪ್ ನುಡ್ಸೋಕ್ಕೆ ಇದು ತುಂಬ ಸೂಟಬಲ್ ಇನ್ಸ್ಟ್ರೂಮೆಂಟ್. ನೋಡಿ ಎಷ್ಟು ಇದು ಸ್ಕೋಪ್ ಇದೆ. ಇದು ಆಮೇಲೆ ಒಂದು ಫ್ರೇಟ್ಸ್ ಇಂದ ತುಂಬ ನೀವು ಬೇರೆ ಬೇರೆ ಸೊ ತುಂಬ ಫ್ರಮ್ ಒಂದು ಫ್ಲೇಟಿಂದ 4, 5, 6 ನೋಟ್ಸ್ ನೀವು ಅಟ್ ಎ ಸ್ಟ್ರೆಚ್ ಪುಲ್ ಮಾಡೋಕ್ಕೆ ಆಗುತ್ತೆ. ಇದೇ ಅದರ ವಿಶೇಷತೆ ಬೇರೆ ವಾದ್ಯಗಳಿಗೆ ಹೋಲಿಕೆ ಆದರೆ. ನಿಮಗೆ ಈ ಒಂದು ಸುರ್ಬಹಾರ್ನ ಒಂದು ಪರಿಚಯ ಹೇಗಾಯಿತು? ನೀವು ಮೂಲತಃ ಈ ಒಂದು ಸುರ್ಬಹಾರ್ನ ವಾದಕರಾಗಿ ಬೆಳೆದಿದ್ದ ಇಲ್ಲ ನೀವು ಬೇರೆ ವಾದ್ಯವನ್ನು ನುಡಿಸೋದಕ್ಕೆ ಆರಂಭಿಸಿ ಆಮೇಲೆ ಸುರ್ಬಹಾರ್ಗೆ ಬಂದ್ರ ಹೇಗೆ? ಅಲ್ಲೋ, ನಾನು ಆ್ಯಕ್ಚುಲಿ ಮ್ಯೂಸಿಕಲ್ ಫ್ಯಾಮಿಲಿ born and brought up. ಸೊ ಅದಾಗೆ ನಮ್ಮ ಅಪ್ಪ ಆ್ಯಸ್ ಎ ಹಾಬಿ ಆ್ಯಕ್ಚುಲಿ ಅಮೇಚರ್ ಮ್ಯೂಸಿಷಿಯನ್ಸ್. ಅವರು ಸಿತಾರ್, ರುದ್ರವೀಣ್, ಸುರ್ಬಹಾರ್ ಎಲ್ಲ ಮನೆಯಲ್ಲಿ ನಮ್ಮ ಅಪ್ಪನ ಆರ್ಟಿಸ್ಟ್ ಆ್ಯಕ್ಚುಲಿ. ಆಮೇಲೆ ಜೊತೆ ಅಕ್ಕ, ಆಮೇಲೆ ತಮ್ಮ ಒಂದೊಂದು ಇನ್ಸ್ಟ್ರೂಮೆಂಟ್, 1-2 ತಬಲ ನುಡಿಸ್ತಾ ಇದ್ದ, ಪಖವಾಜ್ ಇಲ್ಲ ಒಂದು ಸರೋದ್. ಸೊ ಫ್ಯಾಮಿಲಿನಲ್ಲಿ ಒಂದು ವಾತಾವರಣ ಇತ್ತು ಆ್ಯಕ್ಚುಲಿ, ಮ್ಯೂಸಿಕಲ್ ವಾತಾವರಣ. ಸೊ ನಾವು ಫಸ್ಟು ಸ್ಟಾರ್ಟ್ ಮಾಡಿದ್ದೀನಿ ಇದು ತಬಲಾ ಶುರು ಮಾಡಿದ್ದೀನಿ. ತಬಲಾ ಆದಮೇಲೆ ಸ್ವಲ್ಪ ವೋಕಲ್ ಶುರುವಾಯಿತು. ನೆಕ್ಸ್ಟು ಸೈಮಲ್ಟೇನಿಯಸ್ಲಿ ನಾವು ಅಕಾಡೆಮಿಕ್ ಎಲ್ಲ ಸ್ಟಡಿ ಕಂಟಿನ್ಯೂ ಮಾಡಿದ್ದೀನಿ. ಇದು ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ. ಸೊ ನೆಕ್ಸ್ಟು ಸಿತಾರ್, ಆಮೇಲೆ ಸುರ್ಬಹಾರ್, ರುದ್ರವೀಣ್ ಇದು ನಾವು ಫೈನಲ್ ಮೀನ್ಸ್ ನಮಗೆ ಇದು ಇಷ್ಟ ಆಗಿದೆ. ಸುರ್ಬಹಾರ್ದು ಸೌಂಡ್ ಎಷ್ಟು ಡೆಪ್ತ್ ಇದೆ, ನಮ್ಮದು ತುಂಬ ಇಷ್ಟ ಆಗಿದೆ ಇದು ಇನ್ಸ್ಟ್ರೂಮೆಂಟ್ ಬರೋಕ್ಕೆ. ಆಮೇಲೆ ಇದು ಓನ್ಲಿ ಫಾರ್ ಸೆಲ್ಫ್ ರಿಯಲೈಸೇಷನ್, ಇದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನಾಟ್ ಫಾರ್ ಕಚೇರಿ ಆರ್ ಎನಿ ಅದರ್ ಎಂಟರ್ಟೈನ್ಮೆಂಟ್. ಇದು ನಮ್ಮ ಪರ್ಸನಲ್. ನಿಮಗೆ ಹೇಗೆ ಪರಿಚಯ ಆಯಿತು ಈ ಒಂದು ವಾದ್ಯ? ಹೇಗೆ ಮೊದಲಿಗೆ ಅಂದರೆ ಈ ಒಂದು ವಾದ್ಯ ಹೆಚ್ಚಿನವರಿಗೆ ಗೊತ್ತಿಲ್ಲ, ಹಾಗಾಗಿ ನಿಮಗೆ ಹೇಗೆ ಪರಿಚಯ ಆಯಿತು ಈ ಒಂದು ರಾಗ? ಈ ಒಂದು ಹೇಗೆ ಅಂದರೆ ನಮ್ಮ ಅಪ್ಪ ಕಡೆಯಿಂದ ಸ್ಟಾರ್ಟಿಂಗ್ ಶುರು ಆಯಿತು. ಸೊ ಅಪ್ಪದ್ದು ಮೇಯ್ನ್ ಟ್ರೈನಿಂಗ್ ಅದು. ಸೊ ಇದು ಆ್ಯಕ್ಚುಲಿ ಅಡ್ವಾಂಟೇಜ್ ಏನು, ನಮ್ಮದು ಹಿಂದೂಸ್ತಾನಿನಲ್ಲಿ ಗುರುಕುಲ್ ಪರಂಪರೆ. ಗುರುಕುಲ ಅಂದರೆ ಗುರುಕುಲ್ ಮನೆ ನಿಯಮ, ಗುರು ಮನೆ ಹೋಗಿ ಅಲ್ಲೇ ಇರಬೇಕು, ಆಮೇಲೆ ಅವ್ರ ಜೊತೆ ಟ್ರೈನಿಂಗ್ ತೊಗೊಳ್ಬೇಕು, ಆ ಥರ ಇದೆ. ಸೊ ನಮ್ಮದು ಅಡ್ವಾಂಟೇಜ್ ಏನು, ನಮ್ಮ ಮನೆ ಗುರು ಕಮ್ ಫಾದರ್ ಅಪ್ಪ ಇದೆ. ಸೊ ಅದರಿಂದ ನಮಗೆ ಅದು ಅಡ್ವಾಂಟೇಜ್ ಇತ್ತು. ಸೊ ನಾವು ಎಲ್ಲ ಅವ್ರ ಕಡೆಯಿಂದ ತೊಗೊಂಡಾಯಿತು. ಆಮೇಲೆ ಅಡ್ವಾನ್ಸ್ ಇವಾಗ ನಾವು ಸುರ್ಬಹಾರ್ನಲ್ಲಿ ಧ್ರುಪದ್, ಇದು ಸ್ಟೈಲ್ ಹೆಸರು ಧ್ರುಪದ್ ಸ್ಟೈಲ್. ನಾವು ಪಂಡಿತ್ ಪದ್ಮಶ್ರೀ ಶ್ರೀ ರಿತಿಕ್ ಶಾನ್ನಲ್ ಅವರು ಎಕ್ಸ್ ಡೀನ್ ಆಫ್ ಬೆನಾರಸ್ ಹಿಂದೂ ಯೂನಿವರ್ಸಿಟಿ, ಅವ್ರ ಹತ್ರ ನಾವು ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ. ಜೊತೆ ನಾವು ಸಿತಾರ್ದು, ಆಮೇಲೆ ರುದ್ರವೀಣ್ ಅದು ಬೇರೆ ಬೇರೆ ಟೀಚರ್ನಲ್ಲಿ ನಾವು ತೊಗೊಂಡಾಯಿತು. ಇದೊಂದೇ ಅಲ್ಲ, ಹಲವಾರು ವಾದ್ಯಗಳ ಪರಿಚಯ ನಿಮಗೆ ಇದೆ ಅಂತ ಕೇಳಿ ತುಂಬ ಸಂತೋಷ ಆಯಿತು.
ಹಾಗೆ ಇದನ್ನು ಮೆಲಡಿ ಆಫ್ ಸ್ಪ್ರಿಂಗ್ಸ್ ಅಂತ ಕರೀತಾರೆ ಅಥವಾ ಇಂಡಿಯನ್ ಬಾಸ್ ಗಿಟಾರ್ ಅಂತ ಕರೀತಾರೆ ಅಂತ ಕೇಳ್ಪಟ್ಟೆ. ಹಾಗಾಗಿ ಅದರ ವಿಶೇಷತೆ ಅಂದರೆ ಯಾಕೆ ಆ ಥರ ಕರೀತಾರೆ, ಏನು ವಿಶೇಷತೆ, ಅಥವಾ ಎಲ್ಲ ರಾಗಗಳನ್ನು ನುಡಿಸ್ಬೋದಾ ಅಥವಾ ಕೆಲವು ರಾಗಗಳನ್ನು ಮಾತ್ರ ನುಡಿಸೋದಕ್ಕಾಗತ್ತಾ ಆ ವಿಚಾರದ ಬಗ್ಗೆ? ಆ್ಯಕ್ಚುಲಿ ಇದು ಸುರ್ಬಾರ್ದು ಹೇಳ್ತೀನಿ ಸ್ಟೈಲ್ದು. ಯಾಕೆ ಸಿತಾರ್ದು ಬೇರೆ ಥರ ಸ್ಟೈಲ್, ಸುರ್ಬಾರ್ದು ಬೇರೆ ಥರ. ಸುರ್ಬಾರ್ ರುದ್ರವೀಣ ಕೈಂಡ್ ಆಫ್ ಕ್ಲೋಸ್ ಇದೆ. ಇವಾಗ ಸುರ್ಬಾರ್ದು ಸ್ಟೈಲ್ ಇದು ಧ್ರುಪದ್ ಸ್ಟೈಲ್ ಆ್ಯಕ್ಚುಲಿ. ಸೊ ಧ್ರುಪದ್ ಸ್ಟೈಲ್ ಇದು ಇಟ್ ಈಸ್ ರೂಟ್ ಗೋಸ್ ಬ್ಯಾಕ್ ಟು ವೇದ, ಸಾಮವೇದ. ನಮ್ಮದು ವೇದಿಕ್ ವಾಟ್ ಎವರ್ ಅವರ್ ರೂಟ್ ಆಫ್ ಅವರ್ ಇಂಡಿಯನ್ ಮ್ಯೂಸಿಕ್ ಹಿಂದೂಸ್ತಾನಿ, ಇಟ್ ಈಸ್ ಕಮಿಂಗ್ ಫ್ರಮ್ ವೇದ. ಸೊ ಫ್ರಮ್ ದೇರ್ ಡಿಫರೆಂಟ್ ಸ್ಟೇಜಸ್ ಕೇಮ್. ಆಮೇಲೆ ಬಂದಾದಮೇಲೆ ಒಂದು ಸ್ಟೇಜ್ ಕಾಲ್ಡ್ ಧ್ರುವಪಾತ್. ಧ್ರುವ ಅಂದರೆ ಕಾನ್ಸ್ಟೆಂಟ್, ಪದ ಮೀನ್ಸ್ ಪೊಯಿಟ್ರಿ. ಸೊ ದ್ಯಾಟ್ ಕಂಬೈನಿಂಗ್ ಇಟ್ ಈಸ್ ಕಾಲ್ಡ್ as ಧ್ರುಪಾತ್, ಪ್ರೆಸೆಂಟ್ ಡೇ the style. So this style was evolved from the Vedic whatever existing music was then from there. So it is coming through the generation by generation. So it is a very unique thing that it is coming from the by generation orally, not any books or no CD or no video. That time nothing was there. So it is a totally oral tradition. So Shruti Vidya, this is called, you have to listen and learn. That is the trend for this music. Okay. So from the Veda it came Dhruvapath, and so ಸುರ್ಬಹಾರ್ನಲ್ಲಿ ಫಸ್ಟು ನಾವು ಆಲಾಪ್ ನುಡಿಸ್ತೀನಿ, ತುಂಬ ಸ್ಲೋ ಆಗಿ ಧ್ರುಪದ್ ಸ್ಟೈಲ್ನಲ್ಲಿ. ನೆಕ್ಸ್ಟ್ ಜೋಡ್ ನುಡಿಸ್ತೀನಿ. ನೆಕ್ಸ್ಟ್ ಝಾಲ ಸ್ವಲ್ಪ ಸ್ಪೀಡಾಗಿ ವಿತ್ ದಿಸ್ ಕೈಂಡ್ ಆಫ್ ಸ್ಟ್ರಿಂಗ್ಸ್ ಎಲ್ಲ ಯೂಸ್ ಮಾಡಿ ನುಡಿಸ್ತೀನಿ. ಆ ಥರ ಇದು ಆದಮೇಲೆ ದಿಸ್ ಈಸ್ ವಿದೌಟ್ ಮೀನ್ಸ್ ಪಕ್ವಾಜ್, ದಿಸ್ ಪಾರ್ಟ್ ಓನ್ಲಿ ಪಕ್ವಾಜ್. ಸೊ ಪಕ್ವಾಜ್ ನೆಕ್ಸ್ಟು ವಿ ಆರ್ ಪ್ರೆಸೆಂಟಿಂಗ್ ಇದು ಧ್ರುಪದ್ನಲ್ಲಿ ಪಕ್ವಾಜ್ ಜೊತೆ ಬೇರೆ ಬೇರೆ ತಾಲಿದೆ, ಚೌತಾಲಿದೆ. ಇದು ಸಿತಾರ್ ಜೊತೆ ತುಂಬ ಮ್ಯಾಚ್ ಆಗೋಲ್ಲ, ಸಿತಾರ್ದು ಬೇರೆ ತಾಲ್, ಇದು ಬೇರೆ. ಇದು ಎಷ್ಟು ಚೌತಾಲ್, ಸುಲ್ಫಾಕ್ ತಾಲ್, ಧಮಾರ್ ಬೇರೆ ಥರ, ಇದು ಸಿಸ್ಟಮಿ ಬೇರೆ ಥರ. ಸೊ ಇದು একটা ಯೂನಿಕ್ ಸ್ಟೈಲ್ ಇದು ಧ್ರುಪದ್ದು. ಆ್ಯಕ್ಚುಲಿ ಏನಾಗಿದೆ, ಇದು ತುಂಬ ರೇರ್ ಆಗಿಬಿಟ್ಟಿದ್ದಾರೆ. ಇದು ಸ್ಪೆಷಲಿ ಇನ್ ದ ಸೌತ್ ಕಡೆ ತುಂಬ ಕಡಿಮೆ ಇದೆ. ನಾರ್ತ್ ಇಂಡಿಯನಲ್ಲಿ ತುಂಬ ಇಟ್ ಈಸ್ ಬೆಟರ್ ನಾವು, ಬಟ್ ಇಟ್ ವಾಸ್ ಲೇಸ್ ಆ್ಯಕ್ಚುಲಿ. ಬಟ್ ಇವಾಗ ಇದು ಇಂಪ್ರೂವ್ ಆಗ್ತಾ ಇದೆ. ಬಟ್ ಸೌತ್ನಲ್ಲಿ ತುಂಬ ಕಡಿಮೆ ಇದೆ. ತುಂಬ ಯೂಸಲಿ ರುದ್ರವೀಣ್, ಸುರ್ಬಹಾರ್, ಆಮೇಲೆ ಧ್ರುಪದ್ ಸಿಂಗರ್ಸ್ ತುಂಬ ಕಡಿಮೆ ಇದೆ ಈ ಕಡೆ. ಅದು ಇಟ್ ಈಸ್ ಎ ಯುನಿಕ್ ಸ್ಟೈಲ್. ಆಮೇಲೆ ಇದು ಸ್ಟೈಲ್ನಲ್ಲಿ ಏನಾಗುತ್ತೆ, ಕಂಪೋಸಿಷನ್ ಅದು ಮೇನ್ಲಿ ಫಾರ್ ಗಾಡ್ ಗಾಡೆಸ್, praising about the nature, God, goddess. So it is a temple, it was a temple oriented music, not for entertainment or kachari, ಆ ಥರ ಇಲ್ಲ. So it is a kind of meditation. You can do the meditation through this music because it is very refined form of music. So such a refined the Dhrupad, those who are cultivating na, ಅವರು ಹೇಳ್ತಾ ಇದ್ದಾರೆ this needs lots of number of births to learn this. ಸರ್, ನಿಮ್ಮ ತಂದೆಯೇ ನಿಮ್ಮ ಮೊದಲ ಗುರು ಅಂತ ಹೇಳಿದ್ರಿ. ಹಾಗಾಗಿ ನಿಮ್ಮ ತಂದೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು, ಹಾಗೆ ನಿಮ್ಮ ಕುಟುಂಬದವರು ಕೂಡ ಈ ಸಂಗೀತ ಕ್ಷೇತ್ರದಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಅದರ ಬಗ್ಗೆನೂ ಸ್ವಲ್ಪ ವಿವರಣೆ ಕೊಡಬೇಕು. ನಮ್ಮ ತಂದೆ ಹೆಸರು ಶ್ರೀ ಶ್ರೀಪತಿ ಚರಣ್ ದಾಸ್. ಅವನು ಸಿತಾರ್, ರುದ್ರವೀಣ್, ಸುರ್ಬಾರ್ ಎಲ್ಲನಲ್ಲಿ ತುಂಬ ನಾಲೆಜ್ ಇತ್ತು ಅವ್ರದ್ದು. ಆಮೇಲೆ ನಮ್ಮ ಅಣ್ಣ ಅವರು ನಮ್ಮ ಅಪ್ಪ ಹತ್ರ ಟ್ರೈನಿಂಗ್ ತೊಗೊಂಡು ಸಿತಾರ್, ಸುರ್ಬಾರ್, ರುದ್ರವೀಣ್ ಎರಡು ಇನ್ಸ್ಟ್ರೂಮೆಂಟ್ನಲ್ಲಿ ಆಕಾಶವಾಣಿ ಗ್ರೇಡೆಡ್ ಆರ್ಟಿಸ್ಟ್ ಆಗಿದೆ. ಆಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರ ಸೈಡ್ಗೆ. ಅವ್ರ ಹೆಸರು ಶ್ರೀ ಗಣೇಶ್ ಚಂದ್ರ ದಾಸ್. ಆಮೇಲೆ ಅವರು ಆಕಾಶವಾಣಿ ಸಿಲ್ಚರ್, ಆಲ್ ಇಂಡಿಯಾ ರೇಡಿಯೋ ಸಿಲ್ಚರ್
ಅಲ್ಲೇ ಎಷ್ಟು 30-40 ವರ್ಷ ಆ್ಯಸ್ ಎ ಸ್ಟಾಫ್ ಆರ್ಟಿಸ್ಟ್ ಕೆಲಸ ಮಾಡಿದ್ದಾರೆ ಅಲ್ಲೇ. ಆಮೇಲೆ ತುಂಬ ಕಚೇರಿ ಎಲ್ಲ ಕೊಟ್ಟಿದ್ದಾರೆ ಔಟ್ಸೈಡ್ನಲ್ಲಿ. ಆಮೇಲೆ ಪ್ರೆಸಿಡೆಂಟ್ ಅವಾರ್ಡ್ ಎಲ್ಲ ಸಿಕ್ತು ಅವ್ರಿಗೆ. ಸೊ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಪಖವಾಜ್ ತಬ್ಲಾ, ಅವರು ಮೇಯ್ನ್ಲಿ ಪರ್ಕಸನ್, ಪಖವಾಜ್ ತಬ್ಲಾ ಎಲ್ಲ ಆರ್ಟಿಸ್ಟ್ ಇತ್ತು. ಕಲ್ಕತ್ತಾನಲ್ಲಿ ಅವರು ತುಂಬ ಹೆಸರು ಇತ್ತು. ಆಮೇಲೆ ಇದು ಅಕ್ಕ ಅವರು ಅಕ್ಕ ಮಿನೋತಿ, ಅವರು ವಯಲಿನ್, ಇನ್ನೊಂದು ಆರತಿ, ಅವರು ಹಾರ್ ಸಿಂಗಿಂಗ್. ಸೊ ಕಂಪ್ಲೀಟಾಗಿ ಒಂದು ಸಂಗೀತದ ಕುಟುಂಬದಲ್ಲಿ ಜನಿಸಿ ಸಂಗೀತವನ್ನು ಎಲ್ಲರೂ ಕಲಿತು ಅದನ್ನು ಪ್ರಚಾರ ಪಡಿಸ್ತಾ ಇದ್ದೀರಾ. ತುಂಬ ಸಂತೋಷವಾಯಿತು. ಆಮೇಲೆ ಪ್ರೊಫೆಷನ್ ಎಲ್ಲ ಬೇರೆ ಬೇರೆ ಆಗಿದೆ, ಬಟ್ ಅದು ಮ್ಯೂಸಿಕ್ ಒನ್ ಆಫ್ ದ ಪಾರ್ಟ್ ಆಫ್ ದ ಲೈಫ್ ಆ ಥರ. ಲೈಕ್ ನಮ್ಮ ನೆಫ್ಯೂ, ಅವ್ರ ಹೆಸರು ಬಿಕ್ರಮ್ಜಿತ್ ದಾಸ್. ಬೈ ಪ್ರೊಫೆಷನ್ ಅವನು ವೈಸ್ ಚೇರ್ಮನ್ ಬ್ಯಾಂಕ್, ಬಟ್ ಅವರು ಗ್ರೇಡೆಡ್ ಆರ್ಟಿಸ್ಟ್ 3. ಸೊ ವಿ ಆರ್ ಕಂಟಿನ್ಯೂ ಅವರ್ ಟ್ರೆಡಿಷನಲ್. ಬಟ್ ಆಚೆ ಕಡೆ ಜಾಸ್ತಿ ಕಚೇರಿ ಎಲ್ಲ ಕೊಡೋಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಬಟ್ ಗ್ರೇಟ್ ಆಗಿದೆ ಆಕಾಶವಾಣಿನಲ್ಲಿ ಸಿತಾರ್, ಸುರ್ಬಾ, ರುದ್ರವೀಣ್. ಸೊ ಆ್ಯಸ್ ಯೂಸ್ವಲ್ ವಾಟ್ ವಿ ಗಾಟ್ ಇಟ್ ಇಸ್ ಆ್ಯಸೆಟ್ ಫ್ರಮ್ ದ ಫ್ಯಾಮಿಲಿ. ಸೊ ವಿ ಆರ್ ಕ್ಯಾರಿಂಗ್ ಫಾರ್ವರ್ಡ್. ಮೈ ಸನ್ ಆಲ್ಸೋ ಹೆಸರು ಉತ್ಸವ್, ಅವರು ಸಿತಾರ್, ಸುರ್ಬಾಟ್, ಇವಾಗ ಸಿತಾರ್ನಲ್ಲಿ ಅವರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಚಂದನ ಟಿ ವಿನಲ್ಲಿ ಚೈಲ್ಡ್ ಸೆಕ್ಷನ್ನಲ್ಲಿ. ನಿಮ್ಮ ಮಗನ ಹೆಸರು ಸರ್? ಮಗ ಹೆಸರು ಉತ್ಸವ್. ಓಕೆ. ಬೈ ಪ್ರೊಫೆಷನ್ ಅವನು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್. ಬಟ್ ಇವಾಗ ಟೈಮ್ ಸಿಗುತ್ತೋ ಅಂದರೆ ಅವ್ರಿಗೆ ಸಿತಾರ್ ಎಲ್ಲ ಸುರ್ಬಾ, ರುದ್ರವೀಣ್ ಪ್ರಾಕ್ಟೀಸ್ ಮಾಡ್ತಾಯಿದ್ದ ಮನೆಯಲ್ಲಿ. ಸೊ ವಾಟ್ ಎವರ್ ಆ್ಯಸೆಟ್ ವಿ ಗಾಟ್ ನಾ ಫ್ರಮ್ ದಟ್ ಫ್ಯಾಮಿಲಿ, ಸೊ ಜಸ್ಟ್ ಕ್ಯಾರಿಂಗ್ ಫಾರ್ವರ್ಡ್. ಬಹಳ ಸಂತೋಷ ಸರ್. ಈಗ ಒಂದು ನಿಮ್ಮ ಒಂದು ದೃಪದ್ ಶೈಲಿಯಲ್ಲಿ ಒಂದು ಚಿಕ್ಕ ನಾವು ಇವಾಗ ರಾಗ್ ಮಾಲ್ಕೋಸ್ ನುಡಿಸ್ತೀನಿ ಚೌತಾಲ್ನಲ್ಲಿ. ಸೊ ಇದು ಧ್ರುಪದಂಗ್ ತಾಲ್ ಆ್ಯಕ್ಚುಲಿ. ಓಕೆ.
ಬಹಳ ಬಹಳ ಸೊಗಸಾಗಿತ್ತು ಸರ್. ಈ ಒಂದು ವರ್ಷಧಾರೆ ಆದರೆ ನವಿಲು ಹೇಗೆ ಗರಿಬಿಚ್ಚಿ ಕುಣಿಯತ್ತೋ ಆ ಒಂದು ಫೀಲಿಂಗ್ ಬಂತು. ಬಹಳ ಸೊಗಸಾಗಿತ್ತು. ನೀವು ದೇಶ ವಿದೇಶಗಳಲ್ಲಿ ಹಲವಾರು ಕಚೇರಿಗಳನ್ನು ಕೊಟ್ಟಿದ್ದೀರಾ. ಅದರಲ್ಲಿ ಮರೆಯಲಾಗದಂತಹ ಒಂದು ಘಟನೆ ಅಥವಾ ಒಂದು ಕಾರ್ಯಕ್ರಮ ಇದರ ಬಗ್ಗೆ ತಿಳಿಸ್ಕೊಡ್ತೀರಾ? ಒಂದು ಕಚೇರಿ ಹೇಳ್ತಾ ಇದ್ದೀನಿ. ನಾವು ಆ್ಯಸ್ ಎ ಕಲ್ಚರಲ್ ಡೆಲಿಗೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ನಮಗೆ ಯುರೋಪ್ ಕಳಿಸಿದ್ದಾರೆ 2015 ಆ ಟೈಮ್ನಲ್ಲಿ. ಸೊ ನಾವು ಅಲ್ಲಿ ಒಂದು ಕಂಟ್ರಿ ಹೆಸರು ಬೆಲ್ಗ್ರೇಡ್ ಹೋಗಿದ್ದೀನಿ, ಸರ್ಬಿಯಾ ಕಂಟ್ರಿ ಹೆಸರು. ಸೊ ನಾವು ಯೂಶ್ವಲಿ ಕಂಟ್ರಿ ಅಂದರೆ ಸರ್ಬಿಯಾ ಕೈಂಡ್ ಆಫ್ ಕಮ್ಯುನಿಸ್ಟ್ ಕಂಟ್ರಿ, ಅವ್ರಿಗೆ ಅಷ್ಟೊಂದು ಮ್ಯೂಸಿಕ್ ಏನೋ ಇಷ್ಟ ಇಲ್ಲ, ಆ ಥರ ಇಂಪ್ರೆಷನ್ ಇತ್ತು ನಮ್ಮ ಮನಸ್ಸು. ಆ್ಯಕ್ಚುಲಿ ನಮ್ಮ ಜೊತೆ ಯಾರು ಅಕೊಂಪನಿಸ್ಟ್ ಅವರು, ನಾವು ಸುಮ್ಮನೆ ಮಾತಾಡ್ತೀನಿ, ಈ ಥರ ಜನ ಬರೋಲ್ಲ ಏನೂ ಇರಲ್ಲ. ಸೊ ಫಸ್ಟು ಈ ಥರ. ಆಮೇಲೆ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಇತ್ತು. ನಾವು ಹಾಲ್ ಹೋಗಿದ್ದೀನಿ. ಹಾಲ್ ಹೋಗಾದ್ಮೇಲೆ ಫುಲ್ ಪ್ಯಾಕ್ಡ್ ಹಾಲ್. ಓಕೆ, ಕೆಳಗಡೆ ಮೇಲ್ಗಡೆ ಬ್ಯಾಲ್ಕನಿ ಇತ್ತು, ಅಲ್ಲಿ ಫುಲ್ ಆಡಿಯನ್ಸ್. ಆಮೇಲೆ ನಮಗೆ ನೋ ಸ್ಪೀಚ್, ನಥಿಂಗ್, ಬಿಕಾಸ್ ಬೇರೆ ಲ್ಯಾಂಗ್ವೇಜ್, ಅಲ್ಲಿ ಇಂಗ್ಲೀಷ್ ಅರ್ಥ ಆಗೋಲ್ಲ ಅವ್ರಿಗೆ. ಸೊ ಓನ್ಲಿ ನುಡ್ಸಿದ್ದೀನಿ, ಜಸ್ಟ್ 1 hour ನುಡ್ಸಿದ್ದೀನಿ ಟೋಟಲಿ. ಆಮೇಲೆ ಇದು ಧ್ರುಪದ್ದು ಏನೋ ಕಾಂಪಿಟೇಷನ್ ಇದೆ, ಸ್ವಲ್ಪ ಹಾಡಿದ್ದೀನಿ, ಯಾಕೆ ಅವ್ರಿಗೆ ಅರ್ಥ ಆಗಬೇಕು ಸ್ವಲ್ಪ, ಯಾಕೆ ಏನು ನಾವು ಮಾಡ್ತಾಯಿದ್ದೀನಿ ಅದು ಅವ್ರಿಗೆ ಅರ್ಥ ಆಗಬೇಕು. ಸೊ ಆದಮೇಲೆ ಪಿನ್ ಡ್ರಾಪ್ ಸೈನಲ್ಲಿ ಏನು ನಾಯ್ಸ್ ಬಂದಿಲ್ಲ. ಆಮೇಲೆ ಕಾನ್ಸರ್ಟ್ ಆದಮೇಲೆ, ಕಚೇರಿ ಆದಮೇಲೆ ಅಟ್ಲೀಸ್ಟ್ 10 to 15 minutes ಸ್ಟ್ಯಾಂಡಿಂಗ್ ಓವೇಷನ್ಸ್. ಸೊ ನಮಗೆ ಅದು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಬಿಕಾಸ್ ನಮ್ಮದು ಆ್ಯಕ್ಚುಲಿ ಡಿಫ್ರೆಂಟ್ ಇತ್ತು. ಇದು ಬೇರೆ ಕಂಟ್ರಿ, ಬೇರೆ ಅವ್ರಿಗೆ ರುಚಿ ಇಲ್ಲ ಇಂಡಿಯನ್ ಮ್ಯೂಸಿಕ್. ಮೂಡೋವ ಇದು ಧ್ರುಪದ್ ತುಂಬ ಸ್ಲೋ ಆಗಿ ಹೋಗುತ್ತೆ. ಬಟ್ ಆಫ್ಟರ್ ಕಚೇರಿ ಆದಮೇಲೆ ಈ ಥರ ಫೀಡ್ಬ್ಯಾಕ್ ಅಂದರೆ ನಾವು ತುಂಬ, ದಟ್ ಈಸ್ ಮೆಮೊರೇಬಲ್ ಆ್ಯಕ್ಚುಲಿ ಇನ್ ಯುವರ್ ಲೈಫ್. ಆ್ಯಕ್ಚುಲಿ ಅದು ಮ್ಯೂಸಿಕ್ ನೀವು ಹೇಳಿದ್ದೀರ, ಇದು ತುಂಬ ಚೆನ್ನಾಗಿತ್ತು ಮ್ಯೂಸಿಕ್. ಇದು ಆ್ಯಕ್ಚುಲಿ ಮ್ಯೂಸಿಕ್ ಆ ಥರ, ಇದು ತುಂಬ ಸ್ಲೋ ಆಗಿ ನಿಧಾನವಾಗಿ ಹೋಗುತ್ತೆ, ಡೆಪ್ತ್ ಇದೆ ಮ್ಯೂಸಿಕ್ಗೆ. ಸೊ ಅದು ತುಂಬ ಎಫೆಕ್ಟ್ ಆಗುತ್ತೆ ಮೈಂಡ್ಗೆ. ಆಮೇಲೆ ನೀವು ಫಾಸ್ಟ್ ಮ್ಯೂಸಿಕ್ ನುಡಿಸ್ತೀರ ಅಂದರೆ ಸ್ವಲ್ಪ ಟೈಮ್ ಆ ಥರ ಇರುತ್ತೆ ಮನಸ್ಸಿಗೆ, ಆಮೇಲೆ ಜಾಸ್ತಿ ಟೈಮ್ ಅದರ ಇಲ್ಲ, ಎಫೆಕ್ಟ್ ಇಲ್ಲ. ಬಟ್ ಈ ಥರ ಮ್ಯೂಸಿಕ್ ಅಂದರೆ ತುಂಬ ಇಟ್ ಈಸ್ ಕೈಂಡ್ ಆಫ್ ಉಳಿಯುವಂಥದ್ದು. ಸರ್, ನೀವು ಅಲ್ಲಿನ ಸರ್ಬಿಯಾ ದರ್ಶಕರಿಗೆ ನೀವು ಹಾಡಿ ತೋರಿಸಿದ್ರಿ ಅಂತ ಹೇಳಿದ್ರಿ. ನಮ್ಮ ವೀಕ್ಷಕರಿಗೂ ಒಂದು ಈ ಧ್ರುಪದ್ ಶೈಲಿಯನ್ನು ಹಾಡಿ ಒಂದ್ಸತಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಕಂಪೋಸಿಷನ್ ಇದೆ ಬೇಸ್, ಇದು ಲಾರ್ಡ್ ಶಿವ ಆ್ಯಕ್ಚುಲಿ. ಓಕೆ.
ಈಗ ಜುಗಲ್ಬಂದಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಜುಗಲ್ಬಂದಿ ಅಂದರೆ ಏನು, ಹಾಗೆಯೇ ಅದರಲ್ಲಿ ಹಾಡಬೇಕಾದ್ರೆ ಇಬ್ಬರು ಕಲಾವಿದರು ಒಟ್ಟಿಗೆ ಕೂತು ಅದನ್ನು ನಡೆಸ್ಕೊಡುವಂತಹ ಒಂದು ಕಚೇರಿ. ಅದರಲ್ಲಿ ನಾವು ಫೇಸ್ ಮಾಡುವಂತಹ ಚಾಲೆಂಜಸ್ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಇದು ನಾವು ಧ್ರುಪದ್ನಲ್ಲಿ ನಾವು ಸಿತಾರ್ನಲ್ಲಿ ತುಂಬ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಎಲ್ಲ ನುಡಿಸಿದ್ದೀನಿ. ಬೇಕಾದಷ್ಟೇ ಕರ್ನಾಟಕ, ಆಮೇಲೆ ಹಿಂದೂಸ್ತಾನಿ, ಅದು ಬೇರೆ ಸ್ಟೈಲ್. ಧ್ರುಪದ್ನಲ್ಲಿ ನಾವು ಇದು ವೋಕಲ್ ಧ್ರುಪದ್, ಆಮೇಲೆ ರುದ್ರವಿನ್, ಒಂದು ಜುಗಲ್ಬಂದಿ ಚಂದನ ಟಿವಿನಲ್ಲಿ ರೆಕಾರ್ಡ್ ಆಗಿದೆ. ವೋಕಲ್ ಹಾಡಿದ್ದಾರೆ ಪಂಡಿತ್ ರಿತಿಕ್ ಚಾನಲ್, ಪದ್ಮಶ್ರೀ ಸಿಕ್ಕಿದ್ದಾಳೆ ಈ ವರ್ಷಗೆ ಅವ್ರಿಗೆ. ಬೆನಾರಸ್ ಹಿಂದೂ ಯೂನಿವರ್ಸಿಟಿ ಎಕ್ಸ್ ಡೀನ್. ಆ್ಯಕ್ಚುಲಿ ನಮಗೆ ಅವಕಾಶ ಸಿಕ್ತು ಅವ್ರ ಜೊತೆ ನುಡ್ಸೋಕ್ಕೆ ಕೊಟ್ಟಿದ್ದಾರೆ. ಇಟ್ ಈಸ್ ರಿಯಲಿ ಗ್ರೇಟ್. ಸೊ ಅವ್ರ ಜೊತೆ ಇದು ಚಂದನ ಟಿ ವಿನಲ್ಲಿ ಜುಗಲ್ಬಂದಿ, ರುದ್ರವೀನ್, ಆಮೇಲೆ ವೋಕಲ್. ಸೊ ವೋಕಲ್ದು ಅದು ಏನಾಗಿದೆ, ನಾವು ಸ್ವಲ್ಪ ಅವ್ರ ಜೊತೆ ವೋಕಲ್ದು ಶ್ರುತಿ ಎಷ್ಟು ಇದೆ, ಶ್ರುತಿ ಅಂದರೆ ಸೂರ್. ಸೊ ಅವ್ರದ್ದು ಸೂರ್ ಬೇರೆ ಥರ ಇದೆ, ಅದು ಡಿ ಮೋಸ್ಟ್ಲಿ ಇರಬೇಕು. ನಮ್ಮದು ಯೂಶಲಾಗಿ ಜಿ ಇರುತ್ತೆ. ಸೊ ಯು ಹ್ಯಾವ್ ಟು ಕಮ್ ಡೌನ್ ಶ್ರುತಿ. ಸೊ ಇಂದ ಜಿನಲ್ಲಿ ಮ್ಯಾಚ್ ಮಾಡಿ ಅದು ನುಡಿಸ್ಬೇಕು. ಆಮೇಲೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನು ನುಡಿಸ್ಬೇಕು, ಕಂಪೋಸಿಷನ್, ಆಲಾಪನ ನೋಟ್ಸ್ ಇಲ್ಲೇ ನಿಲ್ಲಿಸ್ಬೇಕು, ನೆಕ್ಸ್ಟ್ ಆಲಾಪನ ನೋಟ್ಸ್ ಇಲ್ಲಿಂದ ಶುರು ಮಾಡಬೇಕು. ಆಮೇಲೆ ಕಂಪೋಸಿಷನ್ ಧ್ರುಪದ್ ಏನು ತೊಗೊಳ್ಬೇಕು, ಏನು ತಾಳ, ಆಮೇಲೆ ಎಂಡಿಂಗ್ ಆಲ್ಸೋ. ನೆಕ್ಸ್ಟು ಇದು ಇನ್ ಬಿಟ್ವೀನ್ ಉಪೋಜ್ ಎಲ್ಲ ಇರುತ್ತೇನೆ, ಅದು ತುಂಬ ಪ್ಲ್ಯಾನ್ ಮಾಡಿ ಆ ಜೊತೆ ನೋಡಿಸ್ಬೇಕು. ಈ ಥರ ಒಂದು ಆಗಿದೆ. ಆಮೇಲೆ ಇನ್ನೊಂದು ಬೆನಾರಸಿಂದ ಪಲ್ಲವ್ ದಾಸ್ ಅವಳು ಈ ಕಡೆ ಬ್ಯಾಂಗ್ಳೂರು ಬಂದಾದಮೇಲೆ ನಾವು ಆಕಾಶವಾಣಿ ಬ್ಯಾಂಗ್ಳೂರಿನಲ್ಲಿ ಆಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ. ರುದ್ರವೀನ್ ಆಮೇಲೆ ಧ್ರುಪದ್ ಭೋಕಲ್, ಪಲ್ಲವ್ ದಾಸ್ ಜೊತೆ. ಆಮೇಲೆ ಆ ಟೈಮ್ನಲ್ಲಿ ಪಕ್ವಾಜ್ ಬಂತು ಅಯೋಧ್ಯ, ಅಲ್ಲಿಂದ ಅವಳು ಸಮ್ ಟೂರ್ ಪರ್ಪಸ್ ಅವಳು ಇಲ್ಲಿ ಬಂದಿದ್ದಾಳೆ. ಸೊ ನಾವು ಅಲ್ಲಿ ಒಂದು ಜುಗಲ್ಬಂದಿ, ಧ್ರುಪದ್ ಆಮೇಲೆ ರುದ್ರವೀನ್, ಇದು ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಆಮೇಲೆ ತುಂಬ ಜನ ತುಂಬ ಲೈಕ್ ಮಾಡ್ತಾರೆ. ಅದು ಇದು ಆಲ್ರೆಡಿ ಆ್ಯಕ್ಚುಲಿ ಡಿಸ್ಪ್ಲೇ ಆಗ್ತಾಯಿದೆ ಯೂಟ್ಯೂಬ್ನಲ್ಲಿ. ಇದು ನಮ್ಮದು ಲೇಟೆಸ್ಟು ಪಂಡಿತ್ ಪದ್ಮಶ್ರೀ ಇದು ರಿತಿಕ್ ಚಾನಲ್ಜಿ ಆ್ಯಂಡ್ ಮೈನ್ ರುದ್ರವೀನ ಅವರು ಯೂಟ್ಯೂಬ್ನಲ್ಲಿ ಇದೆ. ಅದು ತುಂಬ ಪಾಪ್ಯುಲರ್ ಆಗಿದೆ, ಜನ ಲೈಕ್ ಮಾಡ್ತಾಯಿದ್ದಾರೆ. ಸರ್, ನನಗೆ ತಿಳಿದ ಮಟ್ಟಿಗೆ ಈ ಒಂದು ಸುರ್ಬಹಾರ್ನ ಕಲಾವಿದರು ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಅಂತ ಕೇಳ್ಪಟ್ಟೆ. ಇದಕ್ಕೆ ಕಾರಣ ಏನು? ಹಾಗೆಯೇ ಈ ಒಂದು ಸುರ್ಬಹಾರನ್ನು ಕಲ್ತ್ಕೊಳ್ಳೋದಕ್ಕೆ ಹೇಗೆ ಒಂದು ಪ್ರಯತ್ನವನ್ನು ಮಾಡಬೇಕು, ಹಾಗೆಯೇ ಈ ಒಂದು ಕಲಾ ಪಯಣವನ್ನು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗಿ ಕೊಡಬೇಕು, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆ್ಯಕ್ಚುಲಿ ನೀವು ಮೇಯ್ನ್ ಏನು ನಮ್ಮದು ಇದು ಇನ್ಸ್ಟ್ರೂಮೆಂಟ್ಗೆ ಲೈಮ್ ಲೈಟ್ ಮೀನ್ಸ್ ತುಂಬ ಫ್ರಾಂಟ್ನಲ್ಲಿ ತೊಗೊಳ್ಬೇಕು. ಯಾಕೆ ಜನ ಲೈಕ್ ಯು ಆರ್ ಸೇಯಿಂಗ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂತು, ನಮಗೆ ಇಷ್ಟ ಆಗಿದೆ. ಬಟ್ ಇವಾಗ ಸುರ್ಬಹಾರ್ ಇದು ಕೇರೋ ಆದಮೇಲೆ ಜನಕ್ಕೆ ಆ ಥರ ಇಷ್ಟ ಬರ್ತಾಯಿದೆ. ಸೊ ಸಪೋಸ್ ಇಫ್ ಯು ನಾಟ್ ಗೆಟಿಂಗ್ ಎಕ್ಸ್ಪೋಜರ್ ಫಾರ್ ಪ್ಲೇಯಿಂಗ್ ಆರ್ ಎನಿಥಿಂಗ್, ಸೊ ವಾಟ್ ಹ್ಯಾಪನ್, ಪೀಪಲ್ ಆರ್ ನಾಟ್ ಅವೇರ್ ಅಬೌಟ್ ದಿಸ್ ಇನ್ಸ್ಟ್ರೂಮೆಂಟ್. ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗ್ತಿಲ್ಲ ಸುರ್ಬಹಾರ್, ಧ್ರುಪದ್, ಪಾಕ್ವಾಜ್ನಲ್ಲಿ ತುಂಬ ರೇರ್ ಇನ್ಸ್ಟ್ರೂಮೆಂಟ್. ಸೊ ನಾರ್ತ್ ಇಂಡಿಯಾನಲ್ಲಿ ಬಡಬೇಕೆ ಹಾಡು ಇದನ್ನು ನುಡ್ಸೋಕ್ಕೆ ಆ ಥರ ಆಗಿದೆ. ಸೊ ನಮಗೆ ಸೌತ್ಗೆ ಸ್ಪೆಷಲಿ, ಐ ಮೀನ್ ಸೌತ್ ಆ್ಯಕ್ಚುಲಿ. ಸೊ ಇದು ಎಕ್ಸ್ಪೋಜರ್ ಅಂದರೆ ನಮಗೆ ಮೋರ್ ಪಬ್ಲಿಸಿಟಿ ಇದು ಇನ್ಸ್ಟ್ರೂಮೆಂಟು. ಆಮೇಲೆ ಕಚೇರಿ ಜನಗೆ ಲೈಕ್ ಸ್ಪೀಕ್ ಮ್ಯಾಕೆ ಪ್ರಮೋಟ್ ಮಾಡ್ತಾಯಿದ್ದಾನೆ ಸ್ಕೂಲ್, ಕಾಲೇಜ್. ಸೊ ಅಲ್ಲೇ ಜಾಸ್ತಿ ಅಂದರೆ ನಮ್ಮದು ಯಂಗ್ ಜನರೇಷನ್ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಪಡುತ್ತೆ. ಸೊ ಸುರ್ಬಾರ್ ರೇರ್ ಆಗಿಬಿಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾನಲ್ಲಿ ತುಂಬ ಕಡಿಮೆ ಆರ್ಟಿಸ್ಟ್ ಇದೆ. ಆಮೇಲೆ ಸೊ ದ್ಯಾಟ್ ಈಸ್ ದ ಮೇಯ್ನ್ ಆ್ಯಕ್ಚುಲಿ. ಜನ ಶುಡ್ ಹ್ಯಾವ್ ದ ಇಂಟ್ರೆಸ್ಟ್. ಓಕೆ. ಆಮೇಲೆ ಇನ್ಸ್ಟ್ರೂಮೆಂಟ್ ಕಾಸ್ಟ್ ಆಲ್ಸೋ ಕ್ವೈಟ್ ಹೈ ಆ್ಯಕ್ಚುಲಿ. ಸೊ ಅವ್ರಿಗೆ ಅಫೋರ್ಡೆಬಲ್ ಏನೋ ಸೊಲ್ಯೂಷನ್ ಮಾಡಬೇಕು. ಆಮೇಲೆ ವಾಟ್ ಎವರ್ ಅವರ್ ಇನ್ಸ್ಟಿಟ್ಯೂಷನ್ ಇಸ್ ದನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆರ್ they should means promote this kind of activities because people
ಅವ್ರಿಗೆ ಇಷ್ಟ ಇದೆ. ಬಟ್ ಇದು ಆ್ಯಸ್ ಎ ಮ್ಯೂಸಿಕ್ ಪ್ರೊಫೆಷನ್ ಅಂತ ತೊಗೊಳ್ಬೇಕು ಅಂದರೆ ಏನೋ ಎಕ್ಸ್ಪೋಜರ್ ಬೇಕು. ಕಾಲೇಜ್, ಮ್ಯೂಸಿಕ್, ಸ್ಕೂಲ್ ಅಲ್ಲೇ ಒಂದು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಇದು ಪಾಪ್ಯುಲರ್ ಆಗಿಬಿಡುತ್ತೆ. ಇಲ್ಲಾಂದರೆ ನಾವು ಇವಾಗ ಸುಲಭ ಟ್ರೈನಿಂಗ್ ತೊಗೊಳ್ಬೇಕು ಅಂದರೆ ನಾರ್ತ್ ಇಂಡಿಯಾ ಹೋಗಬೇಕು, ಆ ಕಡೆ ಹೋಗಬೇಕು, ಗುರುಕುಲ್ ಪರಂಪರ ಟ್ರೈನಿಂಗ್ ತೊಗೊಳ್ಬೇಕು. ಸೊ ಆ ಥರ ತುಂಬ ಲಾಂಗ್ ಟೈಮ್ ಅದು. ಓಕೆ, ಈಗ ಒಂದು ವಿಶೇಷವಾದ ರಾಗವನ್ನು ನಿಮ್ಮಿಂದ ಕೇಳಬೇಕು ಅನ್ನೋದು ನಮ್ಮ ಅನಿಸಿಕೆ. ದಯವಿಟ್ಟು ಒಂದು ರಾಗವನ್ನು ನುಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಕೆ.
ಇವತ್ತಿನ ಸಂಗೀತ ಲೋಕದಲ್ಲಿ ಒಂದು ನಾದಮಯ ಲೋಕದಲ್ಲಿ ಮಿಂದು ಎದ್ದಂತಹ ಅನುಭವವಾಯಿತು. ಇಂಥ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಒಂದು ನಾದಮಯ ಲೋಕಕ್ಕೆ ತೆರಳಿದಂತಹ ಅನುಭವವಾಯಿತು. ಈ ದಿನದ ವಿಶೇಷ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗತ್ತೆ. ನಮಸ್ಕಾರ.